ಮಲೆನಾಡು ಭಾಗದಲ್ಲಿ ಅನೇಕ ವರ್ಷಗಳಿಂದ ಹಂತ ಹಂತವಾಗಿ ಗಾಂಜಾ ಇದೆ. ಆ ಗಾಂಜಾ ಬಳಕೆ ಜಾಸ್ತಿ ಆಯಿತು. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಇದರ ವಿರುದ್ಧ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದರು. ಪೊಲೀಸ್ ಇಲಾಖೆ ಜೊತೆಗೆ ಅಬಕಾರಿ ಇಲಾಖೆ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿತ್ತು. ಮಲೆನಾಡು ಭಾಗದಲ್ಲಿ ಅಂದರೆ ಈ ಗಾಂಜಾ ನಿಯಂತ್ರಣಕ್ಕೆ ಸಾಕಷ್ಟು ಹರಸಾಹಸ ಪಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಅತಿ ಹೆಚ್ಚು ಏನು ಈ ಗಾಂಜಾ ಬಳಕೆ ಆಗ್ತಿರೋದು ಯುವಕರು ಮತ್ತು ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಗಾಂಜಾ ಬಳಕೆ ಆಗ್ತಿದೆ. ಹಾಗಾಗಿ ಶಿವಮೊಗ್ಗಗೆ ಏನು ನೂತನ ಎಸ್ ಪಿ ಆಗಿ ಬಂದಂಥ ನಿಖಿಲ್ ಇದ್ದಾರೆ. ನಿಖಿಲ್ ಅವರು ಒಂದೇ ಒಂದು ಮಾತನ್ನು ಹೇಳಿದರು, ಈ ಮಲೆನಾಡು ಭಾಗದಲ್ಲಿ ಏನಿದೆ ಈ ಮಲೆನಾಡು ಭಾಗವನ್ನು ನಶೆ ಮುಕ್ತ ಮಾಡ್ತೆ ಅಂತೇಳಿ ಆರಂಭದಲ್ಲೇ ಒಂದು ಭರವಸೆ ಕೊಟ್ಟಿದ್ದರು. ಈ ಭರವಸೆ ಕೊಟ್ಟ ನಂತರವಾಗಿ ನಿರಂತರವಾಗಿ ಅಂದರೆ 2-3 ತಿಂಗಳಿಂದ ಕೂಡ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ನಿರಂತರವಾಗಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಗಾಂಜಾ ಬಳಕೆ ಆಗ್ತಾ ಇದೆ ಆ ಗಾಂಜಾವನ್ನು ಸೀಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾರ್ಯಾರು ಪೆಡ್ಲರ್ ಇದ್ದಾರೆ ಆ ಪೆಡ್ಲರ್ಗಳ ಬಂಧನ ಕೂಡ ನಿರಂತರವಾಗಿ ನಡೀತಾ ಇದೆ. ಇಷ್ಟಾದರೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಂಜಾ ವ್ಯಾಪಕವಾಗಿ ಹಬ್ಬಿಕೊಂಡಿದೆ. ಯುವಕರು ಅದಕ್ಕೆ ದಾಸರಾಗ್ತಿದ್ದಾರೆ, ಅದಕ್ಕೆ ಬಲಿ ಆಗ್ತಿದ್ದಾರೆ. ಹಾಗಾಗಿ ಈ ಒಂದು ಗಾಂಜಾವನ್ನು ಏನು ಬಳಕೆ ಆಗ್ತಾ ಇದೆ ಅದನ್ನು ನಿಲ್ಲಿಸಬೇಕಾಗಿದೆ ಮತ್ತು ಜಾಗೃತಿ ಮೂಡಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ನಿಖಿಲ್ ಏನು ಎಸ್ ಪಿ ಇದ್ದಾರೆ, ಶಿವಮೊಗ್ಗ ಎಸ್ ಪಿ ಇದ್ದಾರೆ, ಇವರು ಬೇಡ ಬ್ರೋ ಅಂಥೇಳಿ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಅಂದರೆ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಕ್ಯಾಂಪಸ್ಗಳಲ್ಲಿ ಕೂಡ ಭೇಟಿ ಕೊಟ್ಟು ಈ ಗಾಂಜಾಗಳ ಬಗ್ಗೆ ಏನು ಗಾಂಜಾ ಇದೆ ಅದರ ದುಷ್ಪರಿಣಾಮ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ, ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಬೇಡ ಬ್ರೋ ಏನು ಅಭಿಯಾನ ಇದೆ, ಹಂತ ಹಂತವಾಗಿ ಅದು ವೇಗ ಪಡ್ಕೊಳ್ತಾ ಇದೆ. ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲೆಯಲ್ಲೂ ಕೂಡ ಇದೆ ಬೇಡ ಬ್ರೋ ಇದೆ. ಈ ಏನು ಕ್ಯಾಂಪೇನ್ ನಡೀತಾ ಇದೆ, ಈ ಕ್ಯಾಂಪೇನ್ಗೆ ಪೊಲೀಸ್ ಇಲಾಖೆ ಕೂಡ ನಿರಂತರವಾಗಿ ಅದರ ಹಿಂದೆ ಕೆಲಸ ಮಾಡ್ತಾ ಇದೆ. ಗಾಂಜಾ ಎಷ್ಟೊಂದು ಪ್ರಭಾವ ಬೀರಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲಲ್ಲಿ ತೋಟ ಮತ್ತು ಗದ್ದೆಗಳಲ್ಲಿ ಕೂಡ ಗಾಂಜಾ ಬೆಳೀತಾ ಇದ್ದಾರೆ. ಅದನ್ನು ಕೂಡ ಪೊಲೀಸರು ಪತ್ತೆ ಮಾಡಿ ಸೀಸ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಒಂದು ಕಡೆ. ಆದರೆ ಇದು ಹಸಿ ಗಾಂಜಾ ಪತ್ತೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಿಂದ ಒಣ ಗಾಂಜಾ ಇದೆ. ಆ ಒಣ ಗಾಂಜಾ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬರ್ತಾ ಇದೆ, ಬೇರೆ ರಾಜ್ಯಗಳಿಂದ ಇಲ್ಲಿ ಕೂಡ ಬರ್ತಾ ಇದೆ. ಪ್ರಮುಖವಾಗಿ ಆಂಧ್ರ ಇದೆ. ಆಂಧ್ರದಿಂದ ಶಿವಮೊಗ್ಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಬರುತ್ತೆ. ಬೇರೆ ಬೇರೆ ಮಾರ್ಗ ಮೂಲಕವಾಗಿ ಬರುತ್ತೆ, ಬಸ್ ಬರುತ್ತೆ, ಟ್ರೈನ್ ಮೂಲಕವಾಗಿ ಬರುತ್ತೆ, ಕಾರ್ಗಳ ಮೂಲಕವಾಗಿ ಬರುತ್ತೆ. ಹೀಗಾಗಿ ನಿರಂತರವಾಗಿ ಗಾಂಜಾ ಶಿವಮೊಗ್ಗ ಮಲೆನಾಡು ಭಾಗಕ್ಕೆ ಬರ್ತಾ ಇದೆ. ಅದರ ಬಳಕೆ ಕೂಡ ಜಾಸ್ತಿ ಆಗ್ತಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಹೆಚ್ಚಿನ ಯುವಕರು ಇದಕ್ಕೆ ಬಲಿ ಆಗ್ತಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ದೊಡ್ಡಪೇಟೆ ಪೊಲೀಸರು ಈಗಾಗಲೇ ಕಳೆದ 2 ದಿನಗಳಲ್ಲಿ ಕೂಡ ಒಂದು ದಾಳಿ ಮಾಡಿದರು. ಆ ದಾಳಿ ಸಂದರ್ಭದಲ್ಲಿ 1.5 kg ಗಾಂಜಾವನ್ನು ಪತ್ತೆ ಮಾಡಿದರು. ಸುಮಾರು 5-6 ಲಕ್ಷ ರೂಪಾಯಿ ಮೌಲ್ಯದ ಈ ಗಾಂಜಾ ಇತ್ತು. ಆ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಒಂದು ಸಲ ಗಾಂಜಾನ ಸೇವನೆ ಮಾಡೋಕ್ಕೆ ಶುರು ಮಾಡಿದರೆ ನಂತರ ಅವರ ವಿದ್ಯಾಭ್ಯಾಸ ಮತ್ತು ಅವ್ರ ಕರಿಯರ್ ಇದೆ ಅದು ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಹಾಗಾಗಿ ಇದರಿಂದ ದೂರ ಇರಬೇಕು ವಿದ್ಯಾರ್ಥಿಗಳು. ತಮ್ಮ ಶಿಕ್ಷಣ ಇದೆ, ಶಿಕ್ಷಣದ ಗಮನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಎಸ್ ಪಿ ಮತ್ತು ಪೊಲೀಸ್ ಇಲಾಖೆ ವಿವಿಧ ಠಾಣೆಯ ಪೊಲೀಸ್ ಅಧಿಕಾರಿಗಳು ಕೂಡ ನಿರಂತರವಾಗಿ ಈ ಬೇಡ ಬ್ರೋ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹಂತ ಹಂತವಾಗಿ ಏನು ಇದು ಅಭಿಯಾನ ನಡೀತಾ ಇದೆ, ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಾ ಇದೆ. ಶಾಲಾ ಮತ್ತು ಕಾಲೇಜುಗಳಲ್ಲಿ ಅತಿಯಾಗಿ ಪ್ರಮುಖವಾಗಿ ಏನು ಈ ಗಾಂಜಾ ಇದೆ ಬೇಡ ಬರೋ ಏನು ಕ್ಯಾಂಪೇನ್ ಇದೆ ಅಲ್ಲಿ ಹೆಚ್ಚಿನ ಫೋಕಸ್ ಮಾಡಲಾಗ್ತಾ ಇದೆ. ಆ ಯುವಕರು ಗಾಂಜಾ ಸೇವನೆ ಮಾಡಿದ ನಂತರ ಅಂದರೆ ಅಪರಾಧ ಚಟುವಟಿಕೆಗಳು ಕೂಡ ತೊಡಗುವಂಥ ಪ್ರಕರಣ ಕೂಡ ಜಾಸ್ತಿ ಆಗ್ತಿದ್ದಾವೆ. ಹಾಗಾಗಿ ಈ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡಬೇಕಾಗಿದೆ. ಈ ನಿಯಂತ್ರಣ ಮಾಡಲಿಕ್ಕೆ ಈಗ ಶಿವಮೊಗ್ಗದಲ್ಲಿ ಬೇಡ ಬ್ರೋ ಅಭಿಯಾನ ಶುರುವಾಗಿದೆ, ವೇಗ ಪಡ್ಕೊಳ್ತಾ ಇದೆ, ಎಲ್ಲರ ಗಮನನೂ ಕೂಡ ಸೆಳೀತಾ ಇದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.